ಮುಸ್ಲಿಮರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. 5% ಮೀಸಲಾತಿ ರದ್ದು. ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ನೀಡಿದ ಮೀಸಲಾತಿ ರದ್ದು. ಮುಸ್ಲಿಮರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. 5% ಮೀಸಲಾತಿಯನ್ನ ರದ್ದು ಮಾಡಲಾಗಿದೆ. ಇನ್ನು ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ನೀಡಿದ್ದ ಮೀಸಲಾತಿ ರದ್ದು. ಮಹಾ ಸರ್ಕಾರದಿಂದ ಮಹಾ ಅಧಿಸೂಚನೆ ಈಗ ಹೊರಬಿದ್ದಿದೆ. ಮುಸ್ಲಿಮರಿಗೆ ಈಗ 5% ಮೀಸಲಾತಿ ನೀಡಲಾಗಿತ್ತು, ಅದನ್ನ ರದ್ದು ಮಾಡಲಾಗಿದೆ. ಕೋರ್ಟ್ ಮಧ್ಯಂತರ ತಡೆ ಕಾರಣ ಮೀಸಲಾತಿಯೇ ರದ್ದು. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಮಹಾ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. 2014ರಲ್ಲಿ ಕಾಂಗ್ರೆಸ್ ಎನ್ಸಿಪಿ ಸರ್ಕಾರದಿಂದ ಮುಸ್ಲಿಮರಿಗೆ 5% ಮೀಸಲಾತಿಯನ್ನ ನೀಡಲಾಗಿತ್ತು. ಈ ಸಂಬಂಧ ಚುನಾವಣೆಗೆ ಮುಂಚೆ ಸುಗ್ರೀವಾಜ್ಞೆಯನ್ನು ಕೂಡ ಕೈ ಸರ್ಕಾರ ಹೊರಡಿಸಿತ್ತು. ರಾಜ್ಯ ಸರ್ಕಾರದ ಈ ಒಂದು ಕ್ರಮಕ್ಕೆ ವಿಪಕ್ಷಗಳಿಂದ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. 12 ವರ್ಷದ ಬಳಿಕ ಇದೀಗ ಮೀಸಲಾತಿ ಆದೇಶ ರದ್ದು ಮಾಡಲಾಗಿದೆ. ಮುಸ್ಲಿಮರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. 5% ಮೀಸಲಾತಿಯನ್ನ ರದ್ದು ಮಾಡಲಾಗಿದೆ. ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ನೀಡಿದಂತಹ ಮೀಸಲಾತಿಯನ್ನ ಈಗ ರದ್ದು ಮಾಡಲಾಗಿದೆ. ಕೋರ್ಟ್ ಮಧ್ಯಂತರ ತಡೆ ಕಾರಣ ಮೀಸಲಾತಿಯೇ ಈಗ ರದ್ದಾಗಿದೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಮಹಾ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. 2014ರಲ್ಲಿ ಕಾಂಗ್ರೆಸ್ ಎನ್ಸಿಪಿ ಸರ್ಕಾರದಿಂದ ಮುಸ್ಲಿಮರಿಗೆ 5% ಮೀಸಲಾತಿ ನೀಡಲಾಗಿತ್ತು. ಈ ಸಂಬಂಧ ಚುನಾವಣೆಗೆ ಮುಂಚೆ ಸುಗ್ರೀವಾಜ್ಞೆಯನ್ನು ಕೂಡ ಕೈ ಸರ್ಕಾರ ಹೊರಡಿಸಿತ್ತು. 12 ವರ್ಷದ ಬಳಿಕ ಇದೀಗ ಈ ಒಂದು ಮೀಸಲಾತಿ ಆದೇಶವನ್ನ ರದ್ದು ಮಾಡಲಾಗಿದೆ. ರಾಜ್ಯ ಸರ್ಕಾರದ ಈ ಕ್ರಮಕ್ಕೆ ವಿಪಕ್ಷಗಳಿಂದ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಸ್ಲಿಮರಿಗೆ ನೀಡಿದಂತಹ 5% ಮೀಸಲಾತಿ ಈಗ ರದ್ದು ಮಾಡಲಾಗಿದೆ. 12 ವರ್ಷದ ಬಳಿಕ ಇದೀಗ ಈ ಒಂದು ಮೀಸಲಾತಿ ಆದೇಶವನ್ನ ರದ್ದು ಮಾಡಲಾಗಿದೆ. ಮುಸ್ಲಿಮರಿಗೆ ನೀಡಲಾಗಿದ್ದ 5% ಮೀಸಲಾತಿ ರದ್ದು. ಕೋರ್ಟ್ ಮಧ್ಯಂತರ ತಡೆ ಕಾರಣ ಮೀಸಲಾತಿಯೇ ಈಗ ರದ್ದಾಗಿದೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಮಹಾ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಮುಸ್ಲಿಮರಿಗೆ ಬಿಗ್ ಶಾಕ್ ಎದುರಾಗಿದೆ. 5% ಮೀಸಲಾತಿಯನ್ನ ನೀಡಲಾಗಿತ್ತು. 12 ವರ್ಷದ ಬಳಿಕ ಏನೀಗ ಸದ್ಯಕ್ಕೆ ಮೀಸಲಾತಿಯನ್ನ ಕೊಟ್ಟಿದ್ರು, ಆ ಒಂದು ಮೀಸಲಾತಿಯನ್ನ ಆದೇಶವನ್ನ ಈಗ ರದ್ದು ಮಾಡಲಾಗಿದೆ. ಮಹಾ ಸರ್ಕಾರದಿಂದ ಈಗ ಮಹಾ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಮುಸ್ಲಿಮರಿಗೆ ನೀಡಲಾಗಿದ್ದ 5% ಮೀಸಲಾತಿಯಿಂದ ಈಗ ಸದ್ಯಕ್ಕೆ ರದ್ದು ಕೂಡ ಮಾಡಲಾಗಿದೆ. ಕೋರ್ಟ್ ಮಧ್ಯಂತರ ತಡೆಯ ಕಾರಣ ಈಗ ಮೀಸಲಾತಿಯೇ ರದ್ದು ಮಾಡಲಾಗಿದೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಈ ಒಂದು ಮಹಾ ನಿರ್ಣಯವನ್ನ ಸದ್ಯಕ್ಕೆ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಮುಸ್ಲಿಮರಿಗೆ ಈಗ ಬಿಗ್ ಶಾಕ್ ಅಂತ ಹೇಳಬಹುದು. ಯಾಕೆಂತಂದ್ರೆ ಈಗ 5% ಮೀಸಲಾತಿಯೇ ರದ್ದಾಗಿದೆ ಅಂತ ಅಂದ್ರೆ ಈಗ ಮುಸ್ಲಿಮರು ಕೂಡ ಒಂದು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಕೋರ್ಟ್ ಮಧ್ಯಂತರ ತಡೆಯ ಕಾರಣ ಈಗ ಈ ಒಂದು ಮೀಸಲಾತಿ ರದ್ದು ಮಾಡಲಾಗಿದೆ. 2014ರಲ್ಲಿ ಕಾಂಗ್ರೆಸ್ ಮತ್ತೆ ಎನ್ಸಿಪಿ ಸರ್ಕಾರದಿಂದ ಮುಸ್ಲಿಮರಿಗೆ ಒಂದು 5% ಮೀಸಲಾತಿಯನ್ನ ಘೋಷಣೆ ಮಾಡಲಾಗಿತ್ತು. 2014 ಅಂತಂದ್ರೆ ಇಲ್ಲಿಗೆ ಒಂದು 12 ವರ್ಷ ಆಯಿತು. ಒಂದು 12 ವರ್ಷದಿಂದಲೂ ಕೂಡ ಈ ಒಂದು ಮೀಸಲಾತಿಯನ್ನ ಅವರು ಯೂಸ್ ಮಾಡ್ಕೊಳ್ತಾ ಇದ್ರು, ಅಂದ್ರೆ ಅನುಭವಿಸ್ತಾ ಇದ್ರು. ಆದ್ರೆ ಈಗ ಈ ಒಂದು ಮೀಸಲಾತಿಯನ್ನ ರದ್ದು ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಇನ್ನು 2014ರಲ್ಲಿ ಏನೀಗ ಮುಸ್ಲಿಮರಿಗೆ 5% ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ರು, ಆ ಒಂದು ವಿಚಾರವನ್ನ ಚುನಾವಣೆಗೂ ಮುಂಚೆ ಸುಗ್ರೀವಾಜ್ಞೆಯನ್ನ ಕೈ ಸರ್ಕಾರ ಹೊರಡಿಸಿತ್ತು. 5% ಮೀಸಲಾತಿಯನ್ನ ನೀಡಬೇಕು ಅಂತ. 12 ವರ್ಷದ ಬಳಿಕ ಇದೀಗ ಈ ಒಂದು ಮೀಸಲಾತಿ ಆದೇಶವನ್ನ ರದ್ದು ಕೂಡ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಈ ಒಂದು ಕ್ರಮಕ್ಕೆ ಈಗ ವಿಪಕ್ಷಗಳು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಏಕಾಏಕಿ 5% ಮೀಸಲಾತಿಯನ್ನ ಕ್ಯಾನ್ಸಲ್ ಮಾಡಿದ್ರೆ ಏನಾಗಬೇಕು? ಕೇವಲ ಒಂದು ಮೀಸಲಾತಿ ಅಂತ ನೀವು ಯೋಚನೆ ಮಾಡ್ಬೋದು, ಆದರೆ ಮುಸ್ಲಿಮರಿಗೆ ಕೆಲವೊಂದಿಷ್ಟು ಮೀಸಲಾತಿಗಳ ಅವಶ್ಯಕತೆ ಇದೆ. ಅಂಥದ್ರಲ್ಲಿ ಆ ಒಂದು ಮೀಸಲಾತಿಯನ್ನು ನೀವು ಕಸ್ಕೊಂಡ್ರೆ ಏನು ಮಾಡಬೇಕು ಅಂತ ಸದ್ಯಕ್ಕೆ ವಿಪಕ್ಷಗಳು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2014ರಲ್ಲಿ ಮುಸ್ಲಿಮರಿಗೆ ಒಂದು ಮೀಸಲಾತಿ ಕೊಡಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿತ್ತು.